31ರಲ್ಲಿ ನಿಂತೋಯ್ತು. ಯಾಕಂದ್ರೆ ಆಮೇಲೆ ವರ್ಲ್ಡ್ ಬ್ಯಾಂಕ್ 41ರಲ್ಲಿ ಜಾತಿ ಸಮೀಕ್ಷೆ ಆಗಬೇಕಾಗಿತ್ತು. 41, 42ರಲ್ಲಿ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ವಾರ್ ನಡೀತಾ ಇತ್ತು. ಅದರಿಂದ ನಿಲ್ಲಿಸ್ಬಿಟ್ರು. ಅಲ್ಲಿಂದ ಈಚೆಗೆ ಸ್ವತಂತ್ರ ಭಾರತದಲ್ಲೂ ಕೂಡ ಆಗ್ಲಿಲ್ಲ. ಈಗ ಜಾತಿ ಸಮೀಕ್ಷೆ ನಡೀತಾ ಇದೆ. ಜಾತಿ ಸಮೀಕ್ಷೆ ರಿಪೋರ್ಟ್ ಬರಲಿ, ಅದರಲ್ಲಿ ಕೂತ್ಕೊಂಡು ಒಂದ್ಸಾರಿ ಚರ್ಚೆ ಮಾಡೋಣ. ಆಮೇಲೆ ಆಯ್ತು, ಮಾಡ್ಲೇಬೇಕಲ್ಲ. ಸಿ, ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ವಿ ಆರ್ ಕಮಿಟೆಡ್ ಟು ಸೋಷಿಯಲ್ ಜಸ್ಟಿಸ್. ಯಾರಿಗೂ ಅನ್ಯಾಯ ಆಗಬಾರದು, ಯಾರಿಗೂ ಅನ್ಯಾಯ ಆಗಬಾರದು. ಕರಾರುವಾಕಾಗಿ 100ಕ್ಕೆ 100 ಮಾಡಕ್ ಆಗದೆ ಇರಬಹುದು. 99.9% ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳಿದಾವಲ್ಲ, ಅವೆಲ್ಲ ಮಾಡೋಣ, ಅವೆಲ್ಲ ಮಾಡ್ಕೊಳ್ಳೋಣ. ಇವೆಲ್ಲ ನೀವು ಏನಾದ್ರು ಜಾಗ ಕೊಡಬೇಕು, ಇದು ಕೊಡಬೇಕು, ಸಮುದಾಯ ಭವನಕ್ಕೆ ದುಡ್ಡು ಕೊಡಬೇಕು, ಅವೆಲ್ಲ ಮಾಡ್ಕೊಳ್ಳೋಣ. ಅವೆಲ್ಲ ನೋಡೋಣ. ಈಗ ಕುಲಪತಿ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಹಿಂದೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಮಾಡ್ಬೇಕು ಅಂತ ಹೇಳಿದ್ರಿ, ಮಾಡ್ಕೊಡ್ಲಿಲ್ವಾ? ಮಾಡಿದಿರಿ. ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳಿದ್ರಿ, ಮಾಡಿಲ್ವಾ? ದುಡ್ಡು ಕೊಡೋಣಪ್ಪ. ನೀನು ರಾಮಪ್ಪ, ಮೊದಲು ಇರೋ ದುಡ್ಡು ಖರ್ಚು ಮಾಡು. ಈಗ ಈ ವರ್ಷ 75 ಕೋಟಿ ಕೊಟ್ಟದಲ್ಲ, ಅದೆಲ್ಲ ಖರ್ಚು ಮಾಡು. ಇನ್ನೂ ಬೇಕಾದ್ರೆ ಕೊಡೋಣ. ಕೂದು MLC ನಾನು ಈಗ ನಾನೇ ತೀರ್ಮಾನ ಮಾಡಕ್ಕಾಗಲ್ಲ. ಹೈಕಮಾಂಡ್ ಅವ್ರ ಜೊತೆ ಚರ್ಚೆ ಮಾಡಬೇಕು. ನಿಮ್ಮ ಬೇಡಿಕೆಯನ್ನು ಕೂಡ ಚರ್ಚೆ ಮಾಡ್ತೀನಿ ಅವ್ರ ಜೊತೆ. ಏನೇನ್ ಬೇಡಿಕೆಗಳು ಇಟ್ಟಿದ್ದಾವೆ, ನೀವೇನೇನು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆನೂ ಕೂಡ ನಮ್ಮ ಸರ್ಕಾರ ಪರಿಶೀಲನೆ ಮಾಡ್ತದೆ. ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ಮಾಡಿಕೊಡ್ತೇವೆ. ಗೊತ್ತಾಯ್ತಾ? ಅದರಿಂದ 7 ಕೋಟಿ ಜನರಿಗೂ ನ್ಯಾಯ ಸಿಗ್ಬೇಕು. 7 ಕೋಟಿ ಜನರಿಗೂ ನ್ಯಾಯ ಸಿಗ್ಬೇಕು. ಯಾರು ಕೂಡ ಅವಕಾಶಗಳಿಂದ ವಂಚಿತರಾಗಬಾರದು. ಅಸಮಾನತೆ ಯಾಕೆ ನಿರ್ಮಾಣ ಆಯ್ತು ಗೊತ್ತಾ? ಯಾಕೆ ಅಸಮಾನತೆ ನಿರ್ಮಾಣ ಆಯ್ತು? ಯಾಕಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಲಿಲ್ಲ, ಹಾಗಾಗಿ ಅಸಮಾನತೆ ನಿರ್ಮಾಣ ಆಗೋಯ್ತು. ಕೆಲವರಿಗೆ ಮಾತ್ರ ಶಿಕ್ಷಣ ಕಲಿತಕ್ಕಂತ ಅವಕಾಶ ಸಿಕ್ಕಿತ್ತು, ಶೂದ್ರ ವರ್ಗದ ಜನರಿಗೆ ಸಿಕ್ಲೇ ಇಲ್ಲ. ಅವರೆಲ್ಲ ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದು ಬಿಟ್ರು, ಅವಕಾಶಗಳಿಂದ ವಂಚಿತರಾದರು, ಅವರೆಲ್ಲ ಶೋಷಣೆಗೆ ಒಳಪಟ್ಟರು. ಸೊ ಇದು ಅನಗತ್ಯ, ಇದು ಆದದ್ದು. ಅದರಿಂದ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ, ಮನುವಾದ ಇದೆಯಲ್ಲ, ಮನುಶಾಸ್ತ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಸುಟ್ಟಾಕಿದ್ರು? ಅಸಮಾನತೆ ಹೋಗ್ಬೇಕು ಅನ್ನೋ ಪ್ರಯತ್ನ ಪಟ್ರು ಹಿಂದೂ ಧರ್ಮದ ಸುಧಾರಣೆ ಮಾಡ್ಲಿಕ್ಕೆ. ಆಗ್ಲಿಲ್ವಲ್ಲ, ಮನುಶಾಸ್ತ್ರನೇ ಸುಟ್ಟಾಕ್ಬಿಟ್ರು. ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಏನಿತ್ತು? ಮನುಶಾಸ್ತ್ರ. ಅದೇ ನಮಗೆ ಸಾಮಾಜಿಕ ದಾರಿ ದೀಪ ಆಗಿತ್ತು. ನಮ್ಗೆ ಅದು ಸಂವಿಧಾನ ಆದ್ಮೇಲೆ ನಮಗೆ ಸಂವಿಧಾನದ ರೀತಿಯ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜಾರಿ ಮಾಡ್ತಕ್ಕಂಥ ಕರ್ತವ್ಯ ನಮ್ಮ ಮೇಲೆ ಬಂತು. ನಾವು ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಸಂವಿಧಾನ ಏನ್ ಹೇಳ್ತದೆ ಅದನ್ನೆಲ್ಲರೂ ಕೂಡ ಮಾಡ್ತೀವಿ. ಸಂವಿಧಾನ ಏನ್ ಹೇಳ್ತದೆ ಏನ್ರಿ ಶಂಕರಪ್ಪ?
ಸಂವಿಧಾನ ಏನ್ ಹೇಳ್ತದೆ ಅದರಂತೆ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳು ಕೂಡ ಸಂವಿಧಾನದ ರೀತಿನೇ ಮಾಡ್ತಕ್ಕಂಥದ್ದು. ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದಿರೋದ್ರೆ ಜಾತಿ ಹೋಗ್ತದ? ಯಾಕಂದ್ರೆ ನಮ್ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ ಇದು ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ. ಅದಕ್ಕೆ ಬಸವಾದಿ ಶರಣರು 800 ವರ್ಷಗಳ ಮೇಲ್ ಪ್ರಯತ್ನ ಮಾಡಿದ್ರು ಕೂಡ, ಆಗ್ಲೇನೆ ಪ್ರಯತ್ನ ಮಾಡಿದ್ರು ಕೂಡ ಹೋಗಿಲ್ಲ. ಯಾವ ಧರ್ಮ, ಹಿಂದೂ ಧರ್ಮ ಇರ್ಬೋದು, ಕ್ರೈಸ್ತ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ದ್ವೇಷ ಮಾಡಿ ಅಂತ ಹೇಳ್ತದ? ಪರಸ್ಪರ ಪ್ರೀತಿ ಮಾಡಿ. ಅದಕ್ಕೆ ನಮ್ಮ ಸಂವಿಧಾನದ ಮೂಲ ತತ್ವಗಳೇನಪ್ಪ ಅಂತಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಇವು ಮೂಲ ತತ್ವಗಳು. ಇದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ನಾವು ಎಲ್ಲ ಜಾತಿಗಳನ್ನು ಪ್ರೀತಿಸೋಣ, ಅವರು ಪ್ರೀತಿಸೋ ರೀತಿ ಮಾಡೋಣ. ನಾವು ಎಲ್ಲ ಜಾತಿಗಳನ್ನು ಪ್ರೀತಿಸೋಣ, ಎಲ್ಲ ಧರ್ಮಗಳನ್ನು ಪ್ರೀತಿಸೋಣ. ಅದಕ್ಕೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಸಂವಿಧಾನದಲ್ಲಿ ಅಂತಂದ್ರೆ, ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆಯನ್ನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮನುಷ್ಯನನ್ನ ಪ್ರೀತಿಸಬೇಕು, ಮನುಷ್ಯನನ್ನ ದ್ವೇಷಿಸಬಾರದು. ಆ ಕೆಲಸ ನಾವೆಲ್ಲ ಮಾಡೋಣ. ಅದೇ ಸಿದ್ದರಾಮೇಶ್ವರ ನಮಗೆ ಬೋಧಿಸಿದ್ದದು. ಅದಕ್ಕೆ ಸಮಾಜದಲ್ಲಿ ನಾವು ಇಂಗ್ಲಿಷ್ನಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಕಾಯಕ ದಾಸೋಹ ಅಂತ ಇದೆಯಲ್ಲ, ಅದಕ್ಕೆ ಪ್ರೊಡಕ್ಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಸಂಪಾದನೆ ಮಾಡಬೇಕು, ಮಾಡದಂತ ಸಂಪಾದನೆನ ಎಲ್ಲರೂ ಹಂಚ್ಕೋಬೇಕು, ಸಮಾನವಾಗಿ ಹಂಚ್ಕೋಬೇಕು. ಇದೇ ತತ್ವ ಸಿದ್ದರಾಮೇಶ್ವರರು ಬೋಧಿಸಿದದು. ಆ ಬೋಧನೆಯನ್ನ ನಾವು ಅಕ್ಷರಶಃ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅದೇ ಸಿದ್ದರಾಮೇಶ್ವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಸಿದ್ದರಾಮೇಶ್ವರ ಇದಾರಲ್ಲ, ಅವ್ರ ಕಾರ್ಯ ಕ್ಷೇತ್ರ ಯಾವುದಾಗಿತ್ತು? ಸೊಲ್ಲಾಪುರ. ಸೊಲ್ಲಾಪುರ ಅಲ್ವೇನೆಯ? ಸೊಲ್ಲಾಪುರ ಅವ್ರ ಕಾರ್ಯಕ್ಷೇತ್ರದೊಳಗಡೆ. ಈಗ ಅವರು ಕರ್ಮಯೋಗಿ ಅಂತ ಯಾಕೆ ಕರಿತೀವಿ ನಾವು ಅವ್ರಿಗೆ? ಕಾಯಕ ಮಾಡದ ಅಷ್ಟೇ ಅಲ್ಲ, ಕಾಯಕನೇ ಪರಮೋಚ್ಚ, ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡಿದ್ರು. ಅದಕ್ಕೋಸ್ಕರ ಯಾವಾಗಲೂ ಕೂಡ ನಿರಂತರವಾಗಿ ಕಾಯಕ ಮಾಡ್ತಾ ಇದ್ರು. ಕಾಯಕ ಮಾಡದೆ ಬದುಕಬಾರದು ಯಾರುವೆ. ಪ್ರತಿಯೊಬ್ರು ಕೂಡ ಕಾಯಕ ಮಾಡಬೇಕು. ಅದಕ್ಕೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ರು ಕೂಡ ಭಾಗವಹಿಸಬೇಕು. ಆ ಉತ್ಪಾದನೆ ಆದದನ್ನು ಎಲ್ಲರೂ ಸಮಾನವಾಗಿ ಹಂಚ್ಕೋಬೇಕು. ಇದೇ ಸಿದ್ದರಾಮೇಶ್ವರರು ಹೇಳದಂತ ವಿಚಾರ. ಈ ವಿಚಾರ ಇಟ್ಕೊಂಡು ಅದನ್ನ ಅಕ್ಷರಶಃ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡೋಣ. ನೀವು ಕೊಟ್ಟಿರ್ತಕ್ಕಂಥ ಬೇಡಿಕೆಗಳನ್ನೆಲ್ಲ ಯಾವುದನ್ನ ತಕ್ಷಣ ಮಾಡೋಕ್ಕಾಗ್ತದೆ, ಯಾವುದನ್ನ ಆಮೇಲೆ ಮಾಡೋಕ್ಕಾಗ್ತದೆ, ಅವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ಮತ್ತೊಮ್ಮೆ, ರಾಜ್ಯದ ಜನತೆಗೆ ಮತ್ತೊಮ್ಮೆ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.